ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಹೇಗಿದ್ದೀರಾ? ನೀವೆಲ್ಲರೂ ದೇವಾದಿದೇವನು ರಾಜಾದಿರಾಜನಾಗಿರುವಂಥ ನಮ್ಮ ಕರ್ತನ ಕೃಪೆಯಿಂದ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ. ಸಿದ್ಧ ಮನಸ್ಸಿನಿಂದ ದೇವರ ವಾಕ್ಯವನ್ನು ಧ್ಯಾನಿಸಬೇಕೆಂದು ಬಂದಿರುವಂಥ ನಿಮಗೆ ಪರಲೋಕ ದೇವರ ಆಶೀರ್ವಾದಗಳು ಹೇರಳವಾಗಿ ನಿಮಗೆ ಲಭಿಸಲಿ ಎಂದು ನಾನು ಬೇಡಿಕೊಳ್ಳುತ್ತಾ ಇದ್ದೇನೆ. ಪ್ರಿಯ ದೇವಜನವೇ, ಈ ಶಾಲೆಗಳಲ್ಲಿ ನಾವು ನೋಡುವಾಗ ಒಂದೇ ಟೀಚರು, ಒಂದೇ ಪಾಠ, ಆದರೆ ಕೆಲವು ಮಕ್ಕಳು ತುಂಬ ಬೇಗನೆ ಉತ್ತರಿಸುತ್ತಾರೆ, ತುಂಬ ಬೇಗನೆ ಅರ್ಥ ಮಾಡಿಕೊಳ್ಳುತ್ತಾರೆ. ಕಾರಣ ಏನು? ಅವರಲ್ಲಿರುವಂಥ IQ ಲೆವೆಲ್ ಅಂತ ಹೇಳ್ತಾರೆ. ಅಂದರೆ ಅವರ ಅರ್ಥ ಮಾಡಿಕೊಳ್ಳುವ ಶಕ್ತಿ ಬೇರೆಯವರಿಗಿಂತ ಉತ್ತಮವಾಗಿ ಮಾಡುತ್ತದೆ. ಈ ಲೋಕದಲ್ಲಿ ಹಾಗೇನೆ ಎಲ್ಲ ಜನರು ಓಡುತ್ತಾ ಇದ್ದೇವೆ, ಜೀವಿಸುತ್ತಾ ಇದ್ದೇವೆ. ಆದರೆ ಅದರಲ್ಲಿ ಕೆಲವರು ಮಾತ್ರವೇ ಸಮಸ್ಯೆಗಳನ್ನು, ಕಷ್ಟಗಳನ್ನು, ರೋಗಗಳನ್ನು, ಪರಿಸ್ಥಿತಿಗಳನ್ನು ಬಹಳ ಬೇಗ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಜೀವಿಸುತ್ತಾರೆ. ಈ ದಿನ ದೇವರು ವಾಕ್ಯ ಏನು ಹೇಳುತ್ತೆ ಗೊತ್ತಾ? ನಮ್ಮ ದೇವರು ಬೇರೆ ಎಲ್ಲರಿಗಿಂತಲೂ ಪರಮಾನಂದ ತೈಲದಿಂದ ನಮ್ಮನ್ನು ಅಭಿಷೇಕಿಸುತ್ತಾನಂತೆ. ಈ ವಿಷಯವಾಗಿ ಇನ್ನಷ್ಟು ತಿಳ್ಕೊಳ್ಬೇಕಾ? ಬನ್ನಿ, ಇದರಿಂದ ಮುಖ್ಯವಾದ ದೇವರ ವಾಕ್ಯವನ್ನು ಓದಿಕೊಂಡು ಮುಂದಕ್ಕೆ ಸಾಗೋಣ. ಕೀರ್ತನೆಗಳ ಗ್ರಂಥ 45ನೇ ಕೀರ್ತನೆ 7ನೇ ವಚನ. ದೇವರು ನಿನ್ನ ದೇವರೇ, ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ ಎಂದು ಹೇಳುತ್ತಾ ಇದೆ. ಒಂದು ಗುಂಪು ಸ್ನೇಹಿತರಿದ್ದಾರೆಂದು ತಿಳ್ಕೊಳ್ಳಿ. ಅದರಲ್ಲಿ ಒಬ್ಬರಿಗೆ ವಿಶೇಷವಾದಂಥ ಅಭಿಷೇಕ ಇತ್ತು ಅಂತ ಹೇಳಿದರೆ, ಜೊತೆಗಾರರಿಗಿಂತಲೂ ಉನ್ನತವಾದಂಥ ಸ್ಥಾನಕ್ಕೆ ಏರುತ್ತಾರೆ. ನೀವು ನೋಡಿ, ಒಬ್ಬರು ಯಾವುದೇ ಒಂದು ವ್ಯಕ್ತಿ ಆಗಿರಬಹುದು, ಪ್ರಧಾನಮಂತ್ರಿ, ಅಧ್ಯಕ್ಷರು, ಅರಸರು, ಎಲ್ಲರೂ ಅವರದೇ ಆದಂತಹ ಸಮಕಾಲೀನವಾದಂಥ, ಅಂದರೆ ಅವರ ಕಾಲದಲ್ಲಿ ಹುಟ್ಟಿದ ವ್ಯಕ್ತಿಗಳು, ಸ್ನೇಹಿತರು, ಸಂಬಂಧಿಕರು ಎಷ್ಟೋ ಜನ ಇರುತ್ತಾರೆ. ಆದರೆ ಅದರಲ್ಲಿ ಕೆಲವರು ಮಾತ್ರವೇ ಮುಂದಕ್ಕೆ ಏರಿ ಹೋಗುತ್ತಾರೆ, ವಿಶೇಷವಾದಂಥ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾರೆ. ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳು ಕೂಡ ಅದೇ ರೀತಿಯಲ್ಲಿ ಫಸ್ಟ್ ರ್ಯಾಂಕನ್ನು ಹೊಂದಬೇಕು, ಉನ್ನತವಾಗಿ ಬರಬೇಕು, ಎಲ್ಲ ವಿಷಯಗಳಲ್ಲಿ ಬೆಳೆಯಬೇಕು ಎಂದು ಆಶಿಸುತ್ತಾರೆ. ಆಶಿಸಿದ ಎಲ್ಲ ತಂದೆ ತಾಯಿಗಳ ಆಶೆಗಳು ನೆರವೇರದೆ ಹೋಗ್ಬೋದು. ಕೆಲವು ಮಕ್ಕಳು ಹಂಗೆ ಎಕ್ಸೆಲ್ ಮಾಡ್ತಾರೆ. SSLCಯಲ್ಲಿ ನೋಡಿ, ಬಡವರ ಮಕ್ಕಳು ಕೆಲವು ಸಾರಿ, ರೈತರ ಮಕ್ಕಳು ಕೆಲವು ಸಾರಿ ಅಂಕಗಳನ್ನು, ಪೂರ್ತಿ ಅಂಕಗಳನ್ನು ಪಡ್ಕೊಳ್ತಾರೆ. PUCಯಲ್ಲಾಗಿರ್ಬೋದು, ಡಿಗ್ರಿಯಲ್ಲಾಗಿರಬಹುದು, ಕೆಲವು ಕಾರ್ಯಗಳಲ್ಲಿ ಉನ್ನತವಾಗಿ ಹೋಗ್ತಾ ಇರ್ತಾರೆ. ನನ್ನ ಪ್ರೀತಿಯ ದೇವಜನವೇ, ದೇವರ ವಾಕ್ಯವು ಇವತ್ತು ನಿಮಗೂ ನನಗೂ ತಿಳಿಸುವುದೇನೆಂದರೆ, ನಮ್ಮನ್ನು ದೇವರು ಪರಮಾನಂದ ತೈಲದಿಂದ ಅಭಿಷೇಕಿಸುವಾಗ ಲೋಕದ ಸಾಧನೆಗಳಲ್ಲ, ಲೋಕದ ಕಾರ್ಯಗಳಲ್ಲ, ಬದಲಾಗಿ ದೇವರ ಕಾರ್ಯಗಳಲ್ಲಿ ನಮ್ಮನ್ನು ಬಲಪಡಿಸುತ್ತಾನೆ. ದೇವರು ನಮ್ಮನ್ನು ನಮ್ಮ ಜೊತೆಗಾರರಿಗಿಂತ, ನಮ್ಮ ಸಮಕಾಲೀನರಿಗಿಂತ ಹೆಚ್ಚಿನ ಆಶೀರ್ವಾದವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನನ್ನ ಪ್ರಿಯರೇ, ಈ ಚಾನಲ್ ಪರವಾಗಿ ನೀವೆಲ್ಲರೂ ಎಷ್ಟೋ ಪ್ರಾರ್ಥನೆ ಮಾಡಿ ಈ ಸೇವೆಯನ್ನು ಇಷ್ಟರ ಮಟ್ಟಿಗೆ ಬೆಳೆಸುವುದಕ್ಕೆ ನಿಮ್ಮೆಲ್ಲರ ಪ್ರಾರ್ಥನೆಗಳು ಇದರಲ್ಲಿದೆ, ನನಗೆ ಗೊತ್ತುಂಟು. ಕೆಲವರೆಲ್ಲ ನೀವು ಅತಿ ಪ್ರೀತಿಯನ್ನು ತೋರಿಸಿದ್ದೀರಿ, ಅತಿಯಾದಂಥ ಒಂದು ಅಕ್ಕರೆಯನ್ನು ಈ ಚಾನಲ್ ಕುರಿತು, ಈ ಸೇವೆಯ ಕುರಿತು ತೋರಿಸಿದ್ದೀರಿ. ಕೆಲವು ಸಾರಿ ನಿಮ್ಮನ್ನು ನಾನು ಮಾತಾಡದೆ ಹೋಗಿರಬಹುದು. ನೀವು ಮಾಡಿದ ತ್ಯಾಗ, ಪ್ರೀತಿ, ಅಕ್ಕರೆ, ಸಹಾಯ, ಪ್ರಾರ್ಥನೆ ದೇವರಿಗೆ ಗೊತ್ತು. ಈ ಸೇವೆ ಇನ್ನಷ್ಟು ಹಬ್ಬುವಂತೆ ನೀವು ಕಾರ್ಯ ಮಾಡಬೇಕು. ನಾನು ಹೇಳುವ ವಿಚಾರ, ಒಬ್ಬ ದೇವ ಸೇವಕರ ಮೇಲೆ ಒಂದು ಅಭಿಷೇಕ ಇರಲಿ, ಅವರು ಅನೇಕರಿಗೆ ಆಶೀರ್ವಾದವಾಗಿರಲಿ ಎಂದು ನೀವು ಬಯಸಿದ್ದೀರ. ಅದಕ್ಕೆ ಈ ಒಂದು ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲಿ ಸರಳವಾದಂಥ ದೇವರ ವಾಕ್ಯಗಳನ್ನು ನೀವು ಕೇಳ್ತಾ ಇದ್ದೀರ. ಕರ್ತನಿಗೆ ಸ್ತೋತ್ರ. ಅಂದರೆ ನಾಳೆ, ಅಂದರೆ ಸೋಮವಾರ 12ನೇ ತಾರೀಕು ಮೈಸೂರಿನಲ್ಲಿ KRS ಅಲ್ಲಿ ಒಂದು ಪ್ರಾರ್ಥನಾ ಕೂಟವನ್ನು ಪ್ರಾರಂಭಿಸಬೇಕಂತ ಆಲೋಚನೆ ಮಾಡ್ತಾ ಇದ್ದೀವಿ. ಮೈಸೂರಿನವರು ಎಷ್ಟೋ ಪ್ರೀತಿ ಅಕ್ಕರೆಗಳನ್ನು ತೋರಿಸಿದ್ದೀರ.
ಯಾರಾದರೂ ನೀವು KRS ಪಕ್ಕದಲ್ಲಿ ಸುತ್ತಮುತ್ತ ಇದ್ದರೆ ದಯಮಾಡಿ ನನಗೆ ಕಾಲ್ ಮಾಡಿರಿ. ಸೋಮವಾರ 12ನೇ ತಾರೀಕು ಅಂದರೆ ನಾಳೆಯಿಂದ ಆಗಾಗ ಅಲ್ಲಿ ಪ್ರಾರ್ಥನಾ ಕೂಟಗಳನ್ನು ಒಂದು ಕಡೆ ಏರ್ಪಡಿಸುತ್ತೇವೆ. ಬೈಬಲ್ ಸ್ಟಡಿಯನ್ನು, ಪ್ರಾರ್ಥನೆಯನ್ನು ನೀವು ಯಾರಾದರೂ ಎಲ್ಲಿ ಭಾಗವಾಗಿಲ್ಲ ಮತ್ತು ಭಾನುವಾರ ಇಡೋದಿಲ್ಲ, ಬೇರೆ ದಿನಗಳಲ್ಲಿ ಇಡಲಿಕ್ಕೆ ಇಷ್ಟಪಡ್ತೇವೆ. ನೀವೇನಾದರೂ ಬರಲಿಕ್ಕೆ ಒಂದು ವೇಳೆ ಮನಸ್ಸಿದ್ದರೆ, ಈ ಸೇವೆ ಯಥಾರ್ಥವಾದದ್ದು, ಈ ಸೇವೆ ವಾಕ್ಯಾನುಸಾರವಾದದ್ದು ಎಂದು ನೀವು ನೆನೆಸಿದರೆ ದಯಮಾಡಿ ಸಪೋರ್ಟ್ ಮಾಡಿ, ಪ್ರಾರ್ಥನೆ ಮಾಡಿ. ಇದೇ ರೀತಿ ಬೇರೆ ಬೇರೆ ಸ್ಥಳಗಳಲ್ಲಿ ನಾವು ಆಗಾಗ ಹೋಗಿ ದೇವರ ವಾಕ್ಯವನ್ನು ಪ್ರಚರಿಸಬೇಕೆಂಬ ಹಂಬಲ ಇದೆ. ನಾವು ಮುಂದಿನ ದಿನಗಳಲ್ಲಿ ಪ್ರಾರ್ಥಿಸ್ತೇವೆ. ನಾನು ಈ ವಿಷಯವನ್ನು ನಿಮಗೆ ಹೇಳೋದೇನೆಂದರೆ, ನಿಮಗೂ ನನಗೂ ಕೂಡ ದೈವ ಅಭಿಷೇಕವು, ಪರಮಾನಂದ ಅಭಿಷೇಕವು ಇರುವುದಾದರೆ ನಮ್ಮ ಜೊತೆಗಾರರಿಗಿಂತ ಇದು ಕಾಂಪಿಟೇಷನ್ ಅಲ್ಲ, ಕರ್ತನಿಗಾಗಿ ಓಡುವುದು, ದೇವರಿಗಾಗಿ ಏನಾದರೂ ವೈರಾಗ್ಯವಾಗಿ ಮಾಡುವುದು. ನಾನು ಪ್ರಾರ್ಥಿಸ್ತೇನೆ, ನಿಮ್ಮ ಮೇಲೆಯೂ ನಿಮ್ಮ ಕುಟುಂಬಗಳ ಮೇಲೆಯೂ ಮಕ್ಕಳ ಮೇಲೆಯೂ ದೇವರ ಆ ಪರಮಾನಂದ ಅಭಿಷೇಕವು ಉಂಟಾಗಲಿ. ಆಗ ಏನು ಲಾಭ ಇದು ಅಂತ ನೀವು ಅಂದ್ಕೊಳ್ತೀರಾ? ಮುಂದಿನ ಕಾರ್ಯಗಳನ್ನು, ವಾಕ್ಯಗಳನ್ನು ನೀವು ಗಮನಿಸಿ ನೋಡ್ರಿ, ನಿಮಗೆ ಅರ್ಥ ಆಗುತ್ತದೆ. ಈ ವಾಕ್ಯವನ್ನು ಗಮನಿಸಿದ್ರ, ದೇವರು ನಿನ್ನ ದೇವರೇ. ಹೌದು, ಎಲ್ಲರಿಗೂ ದೇವರೇ. ಅದು ಕ್ರಿಶ್ಚಿಯನ್ಗೆ ದೇವರಲ್ಲ, ಬೇರೆಯವರಿಗೆ ದೇವರಲ್ಲ, ಎಲ್ಲರಿಗೂ ಯೇಸು ಸ್ವಾಮಿ ದೇವರೇ, ನಮ್ಮ ದೇವರೇ. ಆದರೆ ಅದರಲ್ಲಿ ದೇವರ ಅನುಗ್ರಹವನ್ನು ಹೊಂದಿಕೊಳ್ಳುವವರು ಕೆಲವರಿದ್ದಾರೆ. ಅದಕ್ಕೆ ದೇವರು ವಾಕ್ಯ ಹೇಳುತ್ತದೆ, ನಿನ್ನನ್ನು, ಸಹೋದರಿ, ನಿನ್ನನ್ನು ಅಂದರೆ ನಿಮ್ಮನ್ನೇ, ಬೇರೆ ಯಾರೂ ಅಲ್ಲ, ನೀವೇ. ನನ್ನನ್ನು ದೇವರು ಅಭಿಷೇಕಿಸುತ್ತಾನ ಎಂದು ಆಲೋಚಿಸಬೇಡ್ರಿ. ಅಭಿಷೇಕವು ವಯಸ್ಸಿಗೆ ಸಂಬಂಧಪಟ್ಟದ್ದಲ್ಲ, ಹಿನ್ನೆಲೆಗೆ ಸಂಬಂಧಪಟ್ಟದ್ದಲ್ಲ. ಅಭಿಷೇಕವು ಒಂದು ಸ್ಥಳಕ್ಕೆ ಸಂಬಂಧಪಟ್ಟದ್ದು ಅಲ್ಲ. ಅಭಿಷೇಕವು ಒಪ್ಪಿಸಿಕೊಡುವವರಿಗೆ ಸಂಬಂಧಪಟ್ಟದ್ದು. ಯಾರು ದೇವರಿಗೆ ವಿಧೇಯರಾಗಿ ಆತನ ಮಾತುಗಳಂತೆ ನಡೆದುಕೊಳ್ಳುತ್ತಾರೋ ಅವರಿಗೆ ಈ ಪರಮಾನಂದ ಅಭಿಷೇಕವು ದೊರಕುತ್ತದೆ. ಈ ಪರಮಾನಂದ ಅಭಿಷೇಕವು ನಮಗೆ ದೊರಕುವಾಗ ನಮಗೆ ಆಗುವಂಥ ಲಾಭಗಳೇನು ಅನ್ನುವಂಥದ್ದನ್ನು ಈ ವಾಕ್ಯಗಳಲ್ಲಿ ನೋಡಿಕೊಳ್ಳೋಣ. ನಿಮಗೆ ಗೊತ್ತಿದೆ, ಅಭಿಷೇಕ ಎಂದು ಪದ ಬರುತ್ತಲೇ ನಮಗೆ ನೆನಪು ಬರುವಂಥದ್ದು ಬೈಬಲಲ್ಲಿ ದಾವೀದನಿಗೆ ಅಭಿಷೇಕ ಹೇಗೆ ದೊರಕಿತು? ಅವನ ಅಣ್ಣಂದಿರಿದ್ದರು, ಬೇರೆಯವರೆಲ್ಲ ಇದ್ದರು. ಅದರಲ್ಲಿ ದೇವರು ಯಾಕೆ ದಾವೀದನನ್ನು ಆರಿಸಿಕೊಂಡನು ಎಂದು ನೀವು ಗಮನಿಸಿದರೆ, ದಾವೀದನು ದೇವರ ಹೃದಯಕ್ಕೆ ಹತ್ತಿರನಾದವನು. ಅದು ಹೇಗೆ ಸಾಧ್ಯ ಆಯಿತು? ದೇವರನ್ನು ಸ್ತುತಿಸುತ್ತಾ, ದೇವರನ್ನು ಆರಾಧಿಸುತ್ತಾ, ದೇವರ ಮಾತುಗಳನ್ನು ಅನುಸರಿಸುತ್ತಾ ಇದ್ದನು. ದೇವರಿಗೆ ಇಷ್ಟವಾಯಿತು. ಅವನು ಕುರುಬನೋ ಇಲ್ಲ ಕೀಳಾದವನೋ ಕೈ ಬಿಡಲ್ಪಟ್ಟವನೋ ಎಂದು ದೇವರು ಆಶಿಸಲಿಲ್ಲ, ನೋಡಲಿಲ್ಲ. ಅವನನ್ನು ತನ್ನ ಪರಮಾನಂದ ಅಭಿಷೇಕದಿಂದ ಆರಿಸಿ ಸಮುವೇಲನಿಗೆ ಹೇಳಿದನು, ಸಮುವೇಲ, ಇಂಥ ಇಷಯನ ಮಗನು ನನಗೆ ಒಪ್ಪಿಗೆಯಾಗಿದ್ದಾನೆ. ದೇವರೇ, ಓಕೆ. ಆದರೆ ನೋಡುವಾಗ ಸಮುವೇಲನಿಗೆ ಆಶ್ಚರ್ಯ ಆಗುತ್ತದೆ. ಕುರುಬನು ಅರಸನಾದನು, ಅದೇ ಅಭಿಷೇಕ. ಅರಸರಾಗುವವರಿಗೆ ಈ ಅಭಿಷೇಕವು ಉಂಟಾಗುತ್ತದೆ. ಈ ದಿನ ದೇವಜನವೇ, ದೇವರು ನಿಮ್ಮನ್ನು, ನನ್ನನ್ನು ಮಹಾಯಾಜಕರನ್ನಾಗಿಯೂ ಅರಸರನ್ನಾಗಿಯೂ ಆಯ್ಕೆ ಮಾಡಿಕೊಂಡಿದ್ದಾರೆ. ನಾವು ಯಾವ ದೇಶಕ್ಕೆ ಅರಸರು? ನಾವು ದೇವರ ರಾಜ್ಯಕ್ಕೆ ಅರಸರು. ಅಂದರೆ ಆ ದೇವರ ರಾಜ್ಯದ ಕಟ್ಟೋಣದಲ್ಲಿ ನಾವೆಲ್ಲರೂ ಒಂದು ಸ್ಥಾನವನ್ನು ಹೊಂದಿರುವಂಥವರು. ಪ್ರೀತಿ ದೇವಜನವೇ, ಈ ವಾಕ್ಯದ ಮೇಲೆ ಭಾಗದಲ್ಲಿ ಯಾಕೆ ಈ ಪರಮಾನಂದ ತೈಲವು ಒಬ್ಬ ವ್ಯಕ್ತಿಗೆ ಲಭಿಸುತ್ತದೆ ಎಂದು ನೋಡಿದರೆ, ನೀನು ಧರ್ಮವನ್ನು ಪ್ರೀತಿಸಿದಿ. ಧರ್ಮ ಅಂದರೆ ರಿಲಿಜನ್ ಅಲ್ಲ, ಧರ್ಮ ಅಂದರೆ ಒಳ್ಳೆತನ. ಧರ್ಮ ಅಂತಾರಲ್ವ. ನೋಡಿ, ಇಲ್ಲಿ ಹೇಳ್ತದೆ, ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ. ಅಂದರೆ ನೀನು ಒಳ್ಳೆಯದನ್ನು ಪ್ರೀತಿಸಿದ್ದಿ, ಕೆಟ್ಟದ್ದನ್ನು ದ್ವೇಷಿಸಿದ್ದಿ. ನಾವು ಯಾವಾಗ ಈ ಲೋಕದ ಆಶೆ, ಆಕಾಂಕ್ಷೆಗಳು, ಎಲ್ಲ ಸಮಸ್ಯೆಗಳು ಎದುರುಗೊಂಡಾಗ ನಾವು ಅವುಗಳನ್ನು ಸರಿಯಾದ ಕ್ರಮದಲ್ಲಿ ಅರ್ಥ ಮಾಡಿಕೊಂಡು ಸ್ವಲಾಭಕ್ಕಾಗಿಯೂ ಶರೀರದ ಇಚ್ಛೆಗಳಿಗಾಗಿಯೂ ಮೇಲಕ್ಕೆ ಬರಬೇಕೆಂಬ ದುರಾಸೆಯಿಂದಾಗಲೂ ನಾವೇನು ಮಾಡಬಾರ್ದು? ಅಧರ್ಮವನ್ನು ಪ್ರೀತಿಸಬಾರದು. ಕೆಟ್ಟದ್ದು ಕೆಟ್ಟದ್ದೇ, ದೇವರು ಇಷ್ಟಪಡೋದಿಲ್ಲ. ಯಾರು ಆ ರೀತಿಯಾಗಿ ವೈರಾಗ್ಯವಾಗಿ, ಯಥಾರ್ಥವಾಗಿ, ವಿಧೇಯತೆಯಿಂದ ದೇವರಿಗೆ ನಡೆದುಕೊಳ್ಳುತ್ತಾರೋ ಅವರಿಗೆ ದೇವರ ದಯೆ ದೊರಕುತ್ತದೆ. ಇಲ್ಲಿ ಅಂಥವರು ಅಧರ್ಮವನ್ನು ದ್ವೇಷಿಸಿ
ಧರ್ಮವನ್ನು ಪ್ರೀತಿಸ್ತಾ ಇದ್ದಾರೆ. ಅಂಥವರನ್ನು ದೇವರು ಆರಿಸಿಕೊಳ್ತಾರೆ. ನೀವು ಹೇಳ್ಬೋದು, ಒಳ್ಳೆಯದಕ್ಕೆ ಎಲ್ಲಿ ಕಾಲ ಇದೆ ಪಾಸ್ಟ್ರೆ? ಎಲ್ಲ ಕೆಟ್ಟವರಿಗೆ ಕಾಲ, ಮೋಸ ಮಾಡಿದವರಿಗೆ ಕಾಲ. ಪ್ರಿಯರೇ, ಲೌಕಿಕವಾಗಿ ಅದು ಸತ್ಯ. ಅವರು ಲೌಕಿಕವಾಗಿ ತುಂಬ ಬೆಳೆದು ಹೆಮ್ಮರವಾಗ್ತಾರೆ. ಆದರೆ ಆತ್ಮೀಕವಾಗಿ ಅದು ಸಾಧ್ಯ ಇಲ್ಲ. ಆತ್ಮೀಕವಾಗಿ ಅಂದರೆ ಏನು? ಈ ಲೋಕದಲ್ಲಿ ನಾವು ಸ್ವಲ್ಪ ಕಾಲ ಬದುಕುತ್ತೇವೆ, ಆದರೆ ನಮ್ಮ ಹೆಸರು, ನಾವು ಮಾಡಿದ ಕಾರ್ಯಗಳು ನಿತ್ಯ ಕಾಲವಾಗಿ ದೇವರ ದೃಷ್ಟಿಯಲ್ಲಿರಬೇಕಾದರೆ ನಾವು ಅಧರ್ಮವನ್ನು ದ್ವೇಷಿಸಬೇಕು, ಧರ್ಮವನ್ನು ಪ್ರೀತಿಸಬೇಕು. ಈಗ ಮೊದಲ ಯೋಹಾನನ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 27ನೇ ವಚನದಲ್ಲಿ, ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ. ಆತನು ಮಾಡಿದ ಅಭಿಷೇಕವು ಎಲ್ಲ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂಥದ್ದಾಗಿದ್ದು ಸತ್ಯವಾಗಿದೆ, ಸುಳ್ಳಲ್ಲ. ಅದು ನಿಮಗೆ ಉಪದೇಶ ಮಾಡಿದ ಪ್ರಕಾರ ಆತನಲ್ಲಿ ನೆಲೆಗೊಳ್ಳಿರಿ ಅಂತ ಹೇಳುತ್ತಾ ಇದೆ. ಆತನಿಂದ ನೀವು ಹೊಂದಿದ ಅಭಿಷೇಕವು, ಈ ದಿನ ಈ ವಾಕ್ಯಗಳನ್ನು ಕೇಳಲಿಕ್ಕೆ ನೀವು ಬಂದರೆ, ಅಂದರೆ ಕೇವಲ ಈ ಚಾನಲಲ್ಲಿ ಮಾತ್ರ ಅಲ್ಲ, ಎಲ್ಲಿಯೇ ಆಗಲಿ ವಾಕ್ಯಗಳನ್ನು ಕೇಳಬೇಕೆಂಬ ಹಂಬಲ ನಿಮ್ಮಲ್ಲಿ ಇದೆ. ಅದಕ್ಕೆ ನೀವಿಲ್ಲಿ ಬಂದಿದ್ದೀರಾ. ನೀವು ಕೆಲಸ ಮಾಡುವಾಗಲೂ, ಹೋಗುವಾಗಲೂ, ಬರುವಾಗಲೂ ನೀವು ಈ ವಾಕ್ಯಗಳನ್ನು ಪ್ರೀತಿಸ್ತಾ ಇದ್ದೀರಾ. ಅಂದರೆ ಏನು ಗೊತ್ತಾದ್ರ ಅರ್ಥ? ನಿಮ್ಮಲ್ಲಿ ಆ ಅಭಿಷೇಕವು ಇದೆ. ಇಲ್ಲದೆ ಹೋದರೆ ವಾಕ್ಯಗಳನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಏನೋ ಯೂಟ್ಯೂಬು ನೋಡುವಾಗ ಒಂದು ಕಡೆ ನೋಡ್ಬೋದು, ಪರವಾಗಿಲ್ಲ ಬಿಡು ಅಂತ ಅಂದುಕೊಳ್ಬೋದು. ನೀವು ರೆಗ್ಯುಲರ್ ಆಗಿ ಪ್ರತಿದಿನ ಈ ವಾಕ್ಯವನ್ನು ಊಟದ ರೀತಿಯಲ್ಲಿ, ಏನೋ ಊಟ ಹೇಗೆ ನಾವು ಬಿಡೋದಿಲ್ವೋ ಹಾಗೆ ಪ್ರತಿನಿತ್ಯ ವಾಕ್ಯವನ್ನು ನೀವು ಕೇಳುತ್ತಿದ್ದೀರಿ ಅಂದರೆ ನಿಮ್ಮಲ್ಲಿ ಆ ಅಭಿಷೇಕವು ನೆಲೆಗೊಂಡಿದೆ. ನೋಡಿ, ಅದಕ್ಕೆ ಇಲ್ಲಿ ಹೇಳ್ತದೆ, ಆತನಿಂದ ನೀವು ಹೊಂದಿದ ಅಭಿಷೇಕವು. ಈ ಅಭಿಷೇಕ ನಿಮ್ಮನ್ನು ಯಾರೂ ಬಲವಂತ ಮಾಡಲಿಲ್ಲ. ಅಂದರೆ ನೀನು ವಿಡಿಯೋ ನೋಡು, ಪ್ರಾರ್ಥನೆಗೆ ಹೋಗು, ದೇವರಲ್ಲಿ ನಿಂತುಕೋ, ದೇವರಿಗಾಗಿ ಜೀವಿಸು, ಯಾರೂ ನಿಮ್ಮನ್ನು ಬಲವಂತ ಮಾಡಲಿಲ್ಲ. ಮತ್ತು ಇಂಟ್ರೆಸ್ಟ್ ಹೇಗೆ ಬಂತು? ಪ್ರಾರ್ಥಿಸಬೇಕು, ವಾಕ್ಯ ಧ್ಯಾನಿಸಬೇಕು, ದೇವರಲ್ಲಿ ಇರಬೇಕು ಅಂತ. ಅಯ್ಯೋ, ಎಷ್ಟು ಕಷ್ಟ ಗೊತ್ತಾ? ಸುಲಭ ಅಲ್ಲ. ಆದರೂ ನೀವು ಇದನ್ನು ಅನುಸರಿಸುತ್ತಿದ್ದೀರಿ ಅಂದರೆ ನಿಮ್ಮನ್ನು ದೇವರು ಅಭಿಷೇಕಿಸಿದ್ದಾನೆ. ನಿಮ್ಮಲ್ಲಿ ಆ ಪರಮಾನಂದ ತೈಲ ಅಭಿಷೇಕ ಉಂಟು. ಆದುದರಿಂದಲೇ ನೀವು ಇಲ್ಲಿ ಹೇಳಿದರೆ ಆತನಿಂದ ನೀವು ಅಭಿಷೇಕ ಹೊಂದಿದ್ದೀರಿ. ನಾವು ಮನುಷ್ಯರಿಂದ, ಈಗ ಸಮುವೇಲನು ದಾವೀದನನ್ನು ಅಭಿಷೇಕಿಸಿದನು, ಅಂದರೆ ಅಧಿಕಾರ ಇತ್ತು. ಇದನ್ನು ನಿಮ್ಮನ್ನು, ನನ್ನನ್ನು ಯಾವ ವ್ಯಕ್ತಿ ಅಭಿಷೇಕಿಸಲಿಲ್ಲ, ಬದಲಾಗಿ ದೇವರ ಆತ್ಮನೇ, ಪವಿತ್ರ ಆತ್ಮನು ನಿಮ್ಮನ್ನು, ನನ್ನನ್ನು ಅಭಿಷೇಕಿಸಿದ್ದಾನೆ. ಹಲ್ಲೆಲೂಯಾ. ಆ ಪವಿತ್ರಾತ್ಮನು ನಮ್ಮನ್ನು ಅಭಿಷೇಕಿಸಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡಬೇಕು. ಕರ್ತನೇ, ನೀನು ನನ್ನನ್ನು ಅಭಿಷೇಕಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ಅಲ್ಪನೂ ಅಯೋಗ್ಯನು ಅಭಾಗ್ಯನು ಕೆಲಸಕ್ಕೆ ಬಾರದವನಾದ ನನ್ನನ್ನು ನೀನು ಪ್ರೀತಿಸಿದ್ದಿ. ಅದಕ್ಕೆ ತಕ್ಕಂತೆ ನಾವು ಜೀವಿಸಬೇಕಿನ್ನ ಎಲ್ಲ ಹೊಲಸನ್ನು ತೆಗೆದು ಬಿಡಬೇಕು. ಕೆಟ್ಟತನವನ್ನು ನಮ್ಮ ಶರೀರದಿಂದಲೂ ನಮ್ಮ ಮನೆಗಳಿಂದಲೂ ತೆಗೆಯಬೇಕು. ಕೆಲವು ಸಂದರ್ಭಗಳಲ್ಲಿ ಅವು ನಮಗೆ ತುಂಬ ಪ್ರಿಯ, ಆದರೆ ಕೆಲವು ಕೆಟ್ಟತನಗಳು, ಕೆಲವು ಕೆಟ್ಟ ದೇವರಿಗೆ ವಿರೋಧವಾಗಿರುವಂಥವುಗಳನ್ನು ತೆಗೆಯಬೇಕಾಗ್ತದೆ. ನಮ್ಮ ಶರೀರದಿಂದಲೂ ತೆಗಿಬೇಕಾಗ್ತದೆ. ಏನು ನಮ್ಮ ಶರೀರದಿಂದ? ಕೆಲವು ಸಾರಿ ಕೆಲವು ತಿನ್ನುವುದು, ಕುಡಿಯುವುದು, ಮಜಾ ಮಾಡುವುದು, ನೋಡುವುದು, ಇದೆಲ್ಲ ಮಾಡ್ತಾ ಇರ್ತೀವಿ. ದೇವರಿಗೋಸ್ಕರದ ತ್ಯಾಗ ಮಾಡಬೇಕು. ಯಾಕೆಂದರೆ ದೇವರ ಅಭಿಷೇಕವು ನಮ್ಮ ಮೇಲೆ ಇದೆಯಲ್ವ. ಆತ ನಿಮ್ಮನ್ನು ಅಭಿಷೇಕಿಸಿದ್ದಾನೆ. ನಿಮ್ಮಲ್ಲಿ ಅಭಿಷೇಕವು ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡೋದು ಅವಶ್ಯ ಇಲ್ಲ. ಅಯ್ಯ, ನೀವು ಇದನ್ನು ಕುಡಿಬೇಡ್ರಿ, ತಿನ್ನಬೇಡ್ರಿ, ಅದನ್ನು ಮನೇಲಿ ಇಟ್ಕೊಳ್ಬೇಡ್ರಿ ಎಂದು ನಿಮಗೆ ಉಪದೇಶಿಸಬೇಕಾಗಿಲ್ಲ. ವಾಕ್ಯ ಕೇಳುವಾಗಲೇ ನಿಮಗೆ ಗೊತ್ತಾಗ್ತದೆ, ನನ್ನ ದೇವರಿಗೆ ಇಷ್ಟ ಇಲ್ಲದೆ ಇರೋದು ನನ್ನ ಮನೆಯಲ್ಲಿ ಏನಿದೆ, ನನ್ನ ಮನಸ್ಸಲ್ಲಿ ಏನಿದೆ, ನನ್ನ ಶರೀರದಲ್ಲಿ ಏನಿದೆ, ಇದು ದೇವ್ರಿಗೆ ಇಷ್ಟ ಇಲ್ಲ ಅನಿಸ್ತಾ ಇದೆ, ಇದನ್ನು ತೆಗೆದು ಬಿಡಬೇಕು ಅಂತ ನೀವು ತೆಗೆದು ಬಿಡ್ತೀರ. ನಿಮಗೆ ಯಾರು ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ನೀವು ಆಲಯಕ್ಕೆ ಬರ್ರಿ, ಪ್ರಾರ್ಥನೆ ಮಾಡಿರಿ, ವಾಕ್ಯಗಳನ್ನು ಕೇಳ್ರಿ ಎಂದು ಯಾರು ನಿಮಗೆ ಬಲವಂತ ಮಾಡಲಿಲ್ಲ. ಅದು ಹೇಗೆ ಬಂತು? ಯಾಕೆಂದರೆ ನಿಮ್ಮಲ್ಲಿ ಅಭಿಷೇಕ ಉಂಟು. ಆದುದರಿಂದಲೇ ನೀವು ಆ ರೀತಿಯಾಗಿದ್ದೀರೆಂದು ದೇವರು ವಾಕ್ಯ ಹೇಳ್ತಾ ಇದೆ. ಪ್ರಿಯ ದೇವಜನವೇ, ಮೊದಲ ಯೋಹಾನನ ಅದೇ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ, ನೀವು ಪವಿತ್ರನಾಗಿರುವಾತನಿಂದ ಅಭಿಷೇಕವನ್ನು ಹೊಂದಿದವರಾಗಿದ್ದು ಎಲ್ಲರೂ ತಿಳಿದವರಾಗಿದ್ದೀರಿ. ಅಲ್ಲಿ ಹೇಳ್ತದೆ, ನೀವು ಯಾರಿಂದ ಪವಿತ್ರ ಅಭಿಷೇಕ ಹೊಂದಿದ್ದೀರಿ? ಪವಿತ್ರನಾಗಿರುವಾತನಿಂದ. ಈ ಲೋಕದಲ್ಲಿ ಪವಿತ್ರನೇ ಯಾರು? ಪರಿಶುದ್ಧನೇ ಯಾರು? ಜನ್ಮತಃ, ಕರ್ಮತಃ, ಅಂದರೆ ಹುಟ್ಟಿದಂತಲಿಂದಲೂ ಕೆಲಸಗಳಲ್ಲಿಯೂ
ಪವಿತ್ರನಾಗಿದ್ದವರು ಯೇಸು ಸ್ವಾಮಿ ಮಾತ್ರ. ಹೌದು, ಪಾಪರಹಿತನಾದ ಆತನು ಪಾಪಿಯಾಗ ಮಾಡಲ್ಪಟ್ಟನೆ ಹೊರತು ಆತನು ಪವಿತ್ರನು. ಈ ಪವಿತ್ರನಾಗಿರುವ ಆತನಿಂದ ಅಭಿಷೇಕವನ್ನು ಹೊಂದಿದ್ದೀರ. ಈ ದಿನ ಕರ್ತನ ಆ ಗಾಯಗೊಂಡ ಹಸ್ತವು ನಿಮ್ಮ ಮೇಲಿರಲಿ. ನೀವು ನಾನು ಆ ತೈಲಾಭಿಷೇಕ, ಆ ಪರಮಾನಂದ ಅಭಿಷೇಕವನ್ನು ಕರ್ತನಿಂದ ಹೊಂದೋಣ. ನಿಮಗಿಷ್ಟ ಇದ್ದರೆ ಪ್ರಾರ್ಥನೆ ಮಾಡಿರಿ ಇವತ್ತೇ. ಅಪ್ಪ, ಈ ಅಭಿಷೇಕ ಅಂದರೆ ಏನು ನನಗೆ ಗೊತ್ತಿಲ್ಲ, ನನಗೆ ಈ ಅಭಿಷೇಕ ಬೇಕು. ಪರಮ ಆನಂದ ತೈಲದ ಅಭಿಷೇಕ ಅಂದರೆ ಈ ತೈಲಾಭಿಷೇಕ, ಇದು ಎಣ್ಣೆಯನ್ನು ಸುರಿಯೋದು ಹಳೆ ಕಾಲದ ಪದ್ಧತಿಗಳು. ಈ ಕಾಲದಲ್ಲಿ ಪವಿತ್ರಾತ್ಮನು ನಮ್ಮ ಮೇಲೆ ಸುರಿಸಲ್ಪಡುತ್ತಿದ್ದಾನೆ. ಆ ಪವಿತ್ರಾತ್ಮನು ನಮ್ಮ ಮೇಲೆ ಸುರಿಸಲ್ಪಡುವಾಗ ನಮ್ಮಲ್ಲಿ ಸಂತೋಷ ಉಂಟಾಗ್ತದೆ. ಹೌದು, ದೇವರ ಆತ್ಮನು ಅಭಿಷೇಕವನ್ನು ನಮ್ಮ ಮೇಲೆ ಸುರಿಸುವಾಗ ನಮಗೆ ಅಸಾಧ್ಯವಾದ ಕೃತ್ಯಗಳು ಸುಸಾಧ್ಯ ಆಗ್ತವೆ. ಅದೇ ನಮ್ಮಲ್ಲಿರುವಂಥ ಅಭಿಷೇಕ. ಪವಿತ್ರನಾಗಿರುವ ಆತನಿಂದ ನೀವು ಅಭಿಷೇಕವನ್ನು ಹೊಂದುತ್ತೀರಿ. ನೋಡಿ, ಯೇಸು ಸ್ವಾಮಿ ತಾನು ಅಭಿಷಕ್ತನಾಗಿರುವಾಗ ಏನು ತಾನು ಮಾಡಿದನೆಂದು ದೇವರ ವಾಕ್ಯ ತಿಳಿಸಿಕೊಡ್ತದೆ. ಅದೇ ರೀತಿಯಾದಂಥ ಅಭಿಷೇಕವು ನಮಗೂ ಕೂಡ ಬರುತ್ತದೆ. ಲೂಕನು ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ಕರ್ತನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಇಲ್ಲಿ ಹೇಳ್ತಾ ಇದೆ, ನನ್ನನ್ನು ದೇವರು ಒಂದು ಕಾರ್ಯಕ್ಕಾಗಿ ಅಭಿಷೇಕಿಸಿದ್ದಾನೆ. ಏನು? ಬಡವರಿಗೆ ಸುವರ್ತಮಾನವನ್ನು ಸಾರು. ಬಡವರು ಅಂದರೆ ನಿಮ್ಮ ಉದ್ದೇಶ ಏನು? ಹಣ ಇಲ್ಲದೆ ಇರೋರು, ಕೆಲಸ ಇಲ್ಲದೆ ಇರೋರು, ಮನೆ ಇಲ್ಲದೆ ಇರೋರು, ಇವರ ಅಲ್ಲ. ಎಲ್ಲ ವಿಧದಲ್ಲಿ ಮಾನವರು ಬಡವರಾಗಿದ್ದಾರೆ. ಈ ಮಾನವರಿಗೆ ದೇವರಾದಂಥ ಯೇಸು ಸ್ವಾಮಿ ಶುಭ ವರ್ತಮಾನವನ್ನು ತಂದಿದ್ದಾರೆ. ಅದೇನೆಂದರೆ, ನಮ್ಮ ಕೈಯಲ್ಲಿ ಆಗದೇ ಇರುವಂಥ ಕೃತ್ಯವನ್ನು ದೇವರು ತಾನು ಮಾಡಿ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಅದಕ್ಕಾಗಿ ಆತನು ಅಭಿಷಕ್ತನಾಗಿದ್ದಾನೆ. ಈ ದಿನ ನೀವು ನಾನು ಯಾಕೆ ಅಭಿಷಕ್ತರಾಗಿದ್ದೇವೆ? ಒಂದು ಉದ್ದೇಶದಿಂದ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಯಾರೂ ಕೂಡ ಅಸೂಯೆ ಪಡಬೇಕಾದ ಅವಶ್ಯಕತೆ ಇಲ್ಲ. ಕೆಲವರಿಗೆ ವಿಶೇಷವಾದಂಥ ದಯೆ, ಕೃಪೆಗಳು ದೇವರು ಕೊಟ್ಟಿದ್ದಾನೆ. ಆ ಒಂದು ಕೃಪೆ ನಿಮ್ಮ ಮನೆಯಲ್ಲಿ ನಿಮಗೆ ಮಾತ್ರ ಲಭಿಸಿದೆ. ಕೆಲವು ಸಾರಿ ನಿಮ್ಮ ಮನೆಯಲ್ಲಿ ಒಬ್ಬೊಬ್ಬರಿಗೂ ಲಭಿಸಿದೆ, ಎಲ್ಲರಿಗೂ ಇಲ್ಲ. ಕಾರಣ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಆದುದರಿಂದ ವಾಕ್ಯಗಳನ್ನು ಕೇಳುವುದು ಮಾತ್ರ ಅಲ್ಲ, ಪ್ರತಿನಿತ್ಯ ವಾಕ್ಯಾನುಸಾರವಾಗಿ ಪ್ರಾರ್ಥಿಸಬೇಕು. ಪ್ರತಿದಿನ ನಿಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸಬೇಕು. ನಿಮ್ಮ ಮನೆಯನ್ನು ಬಾಧಿಸುತ್ತಿರುವ ವಿಚಾರಕ್ಕಾಗಿ ಪ್ರಾರ್ಥಿಸಬೇಕು. ಯಾಕೆಂದರೆ ನೀವು ಅಭಿಷಕ್ತರಾಗಿರುವುದರಿಂದ ದೇವರು ನಿಮ್ಮ ಮೂಲಕವಾಗಿ ನಿಮ್ಮ ಕುಟುಂಬಕ್ಕೆ ಏನು ಮಾಡ್ತಾರೆ ನೋಡಿ. ಇಲ್ಲಿ ಹೇಳ್ತದೆ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಕುರುಡರಿಗೆ ಕಂಡು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಮನಮುರಿದವರನ್ನು ಬಿಡಿಸುವುದಕ್ಕೂ ಕಳುಹಿಸಿದನು. ಇದು ನಿಜ, ಯೇಸುಸ್ವಾಮಿಯ ಕುರಿತಾಗಿ ಹೇಳಿದೆ. ಯೇಸುಸ್ವಾಮಿ ಅದು ಪರಮಾರ್ಥವಾದ ಕಾರ್ಯವನ್ನು ಮಾಡಿದರು. ಆದರೆ ನೀವು ನಾನು ಕೆಲವು ಸಾರಿ ಅಂಧಕಾರದಿಂದ ಕಣ್ಣುಗಳು ಮುಚ್ಚಿ ಹೋಗಿರುವಂಥ ಅವರ ಕಣ್ಣುಗಳು ತೆರೆಯುವಂತೆಯೂ, ಮನಮುರಿದಿರುವಂಥ ನಮ್ಮ ಮನೆಯವರ ಮನಸ್ಸನ್ನು ಬಿಡಿಸುವಂತೆಯೂ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಕಷ್ಟ ಬಂದಾಗ, ಕಣ್ಣೀರಿನಲ್ಲಿದ್ದಾಗ ಕುಟುಂಬಕ್ಕೆ ನೀವೇ ಆದರಣೆ. ನಿಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ. ಯಾಕೆಂದರೆ ಅವ್ರಿಗೂ ತಾನಾಗಿ ತಾವು ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಆದರೆ ನಿಮ್ಮ ಮೂಲಕ ನಿಮ್ಮ ಕುಟುಂಬದಲ್ಲಿ ದೇವರು ಕಾರ್ಯ ಮಾಡಲಿಕ್ಕೆ ಶಕ್ತನು. ಆಮೇಲೆ ನಂಬಿರಿ. ದಯಮಾಡಿ ನನ್ನ ಮೂಲಕನ ಅಂದುಕೊಳ್ಳಬೇಡ್ರಿ. ದೇವರು ನಿಮ್ಮನ್ನೇ ಆರಿಸಿಕೊಂಡಿದ್ದಾನೆ. ನಿಮ್ಮ ಹತ್ರನೇ ಮಾತಾಡ್ತಾ ಇದ್ದಾರೆ. ಹೌದಲ್ವಾ? ನಿಮ್ಮನ್ನು ದೇವರು ಪ್ರೀತಿಸ್ತಾ ಇದ್ದಾರೆ. ನಿಮ್ಮನ್ನು ಪರಮಾನಂದ ಅಭಿಷೇಕದಿಂದ, ಪರಮಾನಂದ ತೈಲದಿಂದ ಅಭಿಷೇಕಿಸಲಿ ಎಂದು ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ 14:25 ಕೂಡ ನಾವು ನೋಡುವಾಗ, ಅಶ್ಶೂರ್ಯರನ್ನು ನನ್ನ ದೇಶದಲ್ಲಿ ಮುರಿದು ನನ್ನ ಬೆಟ್ಟಗಳ ಮೇಲೆ ತುಳಿದು ಬಿಡುವೆನು. ಆಗ ಅವರು ಊಡಿದ ನೊಗವು ನನ್ನ ಜನರಿಂದ ತೊಲಗಿ, ಒರೆಸಿದ ಹೊರೆಯು ನನ್ನ ಜನರ ಮೆಗಲಿಗೆ ದೂರವಾಗುವುದು. ನನ್ನ ಜನರಿಂದ ತೊಲಗಿಸಿ ಒರೆಸಿದ ಹೊರೆಯು ನನ್ನ ಜನರ ಹೆಗಲಿಗೆ ದೂರವಾಗುವುದು. ನಿಮ್ಮ ಮೇಲೆ ಅಭಿಷೇಕ ಇಲ್ಲದೆ ಇರುವಾಗ ಏನೋ ಒಂದು ಭಾರ ನಿಮ್ಮನ್ನು ಎಳೀತಾ ಇರ್ತದೆ. ನಿಮ್ಮ ಮೇಲೆ ನೊಗದಂತೆ ನೋವಾಗಿರುತ್ತದೆ. ದೇವರು ಹೇಳ್ತಾನೆ, ನಾನು ನನ್ನ ಮಗನನ್ನು ಅಭಿಷೇಕಿಸುತ್ತೇನೆ, ನನ್ನ ಮಗಳನ್ನು ಅಭಿಷೇಕಿಸುತ್ತೇನೆ. ಆಗ ಅವರಿಗೆ ಹೊರೆನೇ ಅನಿಸಲ್ಲ, ಕಷ್ಟನೇ ಅನಿಸಲ್ಲ, ಕಣ್ಣೀರೇ ಅನಿಸಲ್ಲ. ಆರಾಮವಾಗಿ ಸಮಸ್ಯೆಯನ್ನು ಪರಿಷ್ಕಾರ ಮಾಡ್ತಾರೆ.
ಶಾಲೆಯಲ್ಲಿ ಮಕ್ಕಳು IQ ಲೆವೆಲ್ ಚೆನ್ನಾಗಿರುವವರು ಮ್ಯಾಥ್ಸ್ ಕೊಟ್ಟರೆ ಹಾಗೆ ಅದನ್ನು ಬರೆದು ಬಿಡ್ತಾರೆ. ಹೇಗೆ ಸಾಧ್ಯ? ಎಲ್ರಿಗೂ ಒಂದೇ ಥರ ಪಾಠ ಮಾಡಿದ್ದಲ್ವಾ? ಹೇಗೆ ಅಂದರೆ ಅವ್ರಿಗೂ ಕಷ್ಟ ಇತ್ತು, ಬಟ್ ಅವರು ಸುಲಭವಾಗಿ ಮಾಡಿದ್ರು. ಹಾಗೆಯೇ ನಮ್ಮ ಜೀವಿತದ ಪ್ರತಿ ಕಷ್ಟ, ವಿರೋಧ, ಸಮಸ್ಯೆಗಳನ್ನು ನಮ್ಮ ಮೇಲೆ ಪರಮಾನಂದ ತೈಲ ಅಭಿಷೇಕ ಇರುವಾಗ ಎದುರಿಸ್ತೇವೆ. ನಮ್ಮ ಕುಟುಂಬವನ್ನು ನಾವೇ ಮುಂದಾಳತ್ವ ವಹಿಸಿ ನಡೆಸ್ತೇವೆ, ಧೈರ್ಯಪಡಿಸ್ತೇವೆ. ನಿಮ್ಮ ಕುಟುಂಬಕ್ಕೆ ನೀವು ನಿಲ್ಲುತ್ತೀರಾ? ಭಾರವನ್ನು ಹೊತ್ತುಕೊಳ್ಳುತ್ತೀರಾ? ಸುಲಭವಾಗಿ ಸಮಸ್ಯೆಗಳಿಗೆ ಪರಿಷ್ಕಾರವನ್ನು ಕಂಡುಕೊಳ್ಳುತ್ತೀರಾ? ಸಾಧ್ಯ ಇದೆ, ಯಾಕೆಂದರೆ ದೇವರ ಅಭಿಷೇಕವು ನಿಮ್ಮ ಮೇಲಿದೆ. ಪ್ರಾರ್ಥಿಸೋಣ. ಕರ್ತಾದಿ ಕರ್ತನು, ರಾಜಾದಿ ರಾಜನು, ಪವಿತ್ರನಾಗಿರುವಂಥ ದೇವರೇ, ಹಳೆಯ ಕಾಲದಲ್ಲಿ ಸಮುವೇಲನು ದಾವೀದನನ್ನು ಅಭಿಷೇಕಿಸಿದಂತೆ, ಅರಸರುಗಳನ್ನು ಮಹಾಯಾಜಕರುಗಳು ಅಭಿಷೇಕಿಸಿದಂತೆ, ದೇವರೇ ನೀವು ಅಪಾಕರ್ತನ ದೇವರ ಅಭಿಷೇಕ್ತರಾದಂತೆ ಈ ದಿನಗಳಲ್ಲಿಯೂ ಆ ಪರಮಾನಂದ ತೈಲ ಅಭಿಷೇಕವು ಆತ್ಮೀಯ ದೃಷ್ಟಿಯಿಂದ ನಮ್ಮ ಮೇಲಿರುವುದಕ್ಕಾಗಿ ಸ್ತೋತ್ರ. ಯಾರೆಲ್ಲ ಈ ದಿನ ಕರ್ತನೆ ನನಗೆ ಆ ಪರಮಾನಂದ ತೈಲ ಅಭಿಷೇಕವು ಬೇಕು ದೇವರೇ, ಕನಿಕರಿಸುತ್ತಾನು ವಿಶೇಷವಾದ ವ್ಯಕ್ತಿಯನ್ನಾಗಿ ನನ್ನ ಕುಟುಂಬದಲ್ಲಿಯೂ ಸಭೆಯಲ್ಲಿಯೂ ನಾನಿರುವ ಸ್ಥಳದಲ್ಲಿಯೂ ಸಮಾಜದಲ್ಲಿಯೂ ನಿನ್ನ ಅಭಿಷೇಕದಿಂದ ನಾನು ಪ್ರತ್ಯೇಕವಾದ ವ್ಯಕ್ತಿಯಾಗಿ ರೂಪಾಂತರ ಹೊಂದಬೇಕು, ತೋರ್ಪಡಬೇಕು, ಅನೇಕರಿಗೆ ನಾನು ಆಶೀರ್ವಾದವಾಗಿರಬೇಕೆಂದು ಬೇಡುತ್ತಿರುವಂಥ ಪ್ರತಿ ಸಹೋದರಿಯನ್ನು ಸಹೋದರನನ್ನು ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ ಇದ್ದೇನೆ. ಪವಿತ್ರಾತ್ಮರೇ, ನೀವು ಇವರನ್ನು ಅಭಿಷೇಕಿಸಿರಿ, ನಿನ್ನ ಆತ್ಮನ ಶಕ್ತಿಯಿಂದ ತುಂಬಿಸಿರಿ. ನೀವು ಯಥೇಚ್ಛವಾದ ಅತಿ ಕರ್ತನೆ ಹೇರಳವಾದಂಥ ಅಭಿಷೇಕ ತೈಲವನ್ನು ಸುರಿಯ ಮಾಡಿರಿ. ಎಲ್ಲ ಧರ್ಮವನ್ನು ಬಿಟ್ಟು ಕುಗ್ಗಿದವರನ್ನು ಸಂತೈಸಿ, ಧೈರ್ಯಪಡಿಸಿ, ಸಮಾಧಾನದಲ್ಲಿ ನಡೆಸಿ, ಸಮಸ್ಯೆಗಳನ್ನು ಜಯಿಸುವುದಕ್ಕೆ ಬೇಕಾದ ಕೃಪೆಯನ್ನು ಇವರಿಗೆ ಅನುಗ್ರಹಿಸಿಕೊಡ್ರಿ. ಈ ದಿನಕ್ಕಾಗಿ ಸ್ತೋತ್ರ ದೇವರೇ, ಈ ಕುಟುಂಬಕ್ಕಾಗಿ ಸ್ತೋತ್ರ. ಇವರ ಪರಿಸ್ಥಿತಿಗಳನ್ನು ಮಾರ್ಪಡಿಸುವ ದೇವರೇ ನಿನಗೆ ಸ್ತೋತ್ರ. ನಮ್ಮನ್ನು ಪ್ರೀತಿಸಿ ಇದುವರೆಗೂ ನಡೆಸಿದ ನಿಮ್ಮ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ. ಇವರಿಗೆ ಆರೋಗ್ಯವನ್ನು ಕೊಡಿರಿ, ಆತ್ಮಿಕವಾದ ಬೆಳವಣಿಗೆಯನ್ನು, ಪ್ರಾರ್ಥನಾ ಶಕ್ತಿಯನ್ನು, ಆರೋಗ್ಯದಲ್ಲಿ ಚೇತರಿಕೆಯನ್ನು, ಎಲ್ಲ ಹಣಕಾಸಿನ ವಿಚಾರದಲ್ಲಿ ಆಶೀರ್ವದಿಸು. ಇವರು ಸೇವೆಗೆ ಮಾಡುವ ಸಪೋರ್ಟು, ಸೇವೆಯಲ್ಲಿ ದೇವರು ಇರುವಂಥ ವಿಚಾರಗಳು, ವಾಕ್ಯಕ್ಕಾಗಿ ದೇವರಿಗಾಗಿ ನಿಲ್ಲುವಂಥ ವಿಚಾರಗಳು ನಿನಗೆ ಮಹಿಮೆ ತರಲಿ. ಅದರಿಂದ ಇವರು ಅಭಿಷಕ್ತರಾಗಲಿ, ಉಪಯೋಗಿಸಲ್ಪಡಲಿ. ನಾವು ಪ್ರಾರ್ಥನೆಯನ್ನು ಕೇಳಿದ್ದೀರಪ್ಪ. ಖಂಡಿತ ಈ ಮೊರೆಯನ್ನು ಕೇಳಿಸಿಕೊಂಡು ಸದುತ್ತರ ಕೊಟ್ಟು ಈ ದಿನವೆಲ್ಲವೂ ಬರುವ ದಿನಗಳೆಲ್ಲವೂ ಈ ವಾಕ್ಯಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಪಾದ ಸನ್ನಿಧಿಯಲ್ಲಿ ಬೆಳೆಯುವುದಕ್ಕೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದ್ದೀರಾ? ನಿಮಗೆ ಧನ್ಯವಾದ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ಕರ್ತನೆ ನಿಮ್ಮನ್ನು ಅಭಿಷೇಕಿಸಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.